ನಿನಗೆ ಗೊತ್ತಾಗಂಗಿಲ್ಲ ಸುಮ್ಮನೆ ಜ್ಯೋತಿ. ಹಾಂ, ಹುಡುಗ ಅರ್ಬಿ ತೊಗೊಂಡು ಸೀರೆ ತೊಗೊಂಡ್ಪಾ ಹೋಗು ಅಂತಾನೆ. ಬ್ಯಾಡ ಬಿಡ್ರಿ ಅತ್ತಿಯಾರ ಅಂತೀವಿ. ನೋಡ್ರಿ, ಹಬ್ಬಕ್ಕೆ ಅರ್ಬಿ ತಗೋ ಅಂದ್ರೆ ಒಳ್ಳೆ ಅನ್ನಕತ್ತಾಳ ಜ್ಯೋತಿ. ತೊಗೊಳವ ಯಾಕೆ ವರ್ಷಕ್ಕೆ ಎರಡೇಟ್ ತೊಗೊಂತೀರಿ ಅರ್ಬಿನ? ತಗೋ ಹೋಗು. ಮಂಜುಗೂ ನಿನಗೂ ಕೃಷ್ಣಗೂ ಅವ್ರಿಗೂ ತೊಗೊಂಬ ಹೋಗಿ. ಪೇಟೆಗೆ ಹೋಗ್ಬರ್ರಿ ಕೃಷ್ಣ. ಹೆಂಗಿದ್ರು ಮತ್ತು ನಾಳೆ ಅಂತ ಆಗಂಗಿಲ್ಲ, ಸಂಜೆ ಬಂತಾವು, ಇವು ಕೆಲ್ಸ ಇರ್ತಾವು. ಈಗ ಹೋಗಿ ಬಂದ್ಬಿಡ್ರಿ ಜ್ಯೋತಿ ನೀನು. ನಾನು ಅದನ್ನ ಅನ್ನಕತ್ತಿದ್ ನೋಡು. ಮತ್ತು ರೊಕ್ಕ ಕೊಟ್ಬಿಟ್ರಿ, ತೊಗೊಂಡ್ಬರ್ತಾರೆ ಅವ್ರಿಗೆ ಬೇಕಾದಂಥವು. ಹುಡುಗ ಮತ್ತು ಕೃಷ್ಣ ಒಂದು ಜೊತೆ ಅಂಗಿ ಅವನಿಗೇನು ಬೇಕಂತ ತೊಗೊತಾನ. ಜ್ಯೋತಿಗೆ ಒಂದು ಸೀರೆ ತೊಗೊತಾಳ. ಮಂಜುಗ ಒಂದು ಜೊತೆ ಅವನು ಯಾವ್ದು ಹಿಡಿತಾನ ಏನು ತೊಗೊಂಬರ್ಲಿ. ರೊಕ್ಕ ಕೊಡ್ರಿ ಒಂದು 3,000 ರೂಪಾಯಿನ. ಯಾವ ಬ್ಯಾಡ ಬಿಡು, ನಾನು ಅಂತೆಲ್ಲ ಅದಾವು ತೊಗೊಂಬರ್ತಾನೆ ಬಿಡು. ಅದಾವು ತಡಿಯಪ್ಪ ಕೊಡ್ತಾನೆ ನಾನು. 3,000 ಭಾಳ ಆಕತ್ತೆ ಬಿಡ ನಿನ್ನ ಶಾಂತ. ಕಂಡಾಬಿಟ್ಟು ರೇಟ್ ಹೇಳ್ತಾರೆ ಅರಿವಿ ಹಬ್ಬದಾಗ. ಈ ಎಂತ ಬೇಕಂತವು ತೀರ ಜಾಸ್ತಿ ರೇಟಿನ ಹುಡುಕಿ ಹೋಗ್ಬೇಡ್ರಿವ. ಏನು ಏಟು ಬೇಕಾಟ ಒಂದು 500 ರೂಪಾಯಿದಾಗ ಸೀರೆ ತೊಗೋರಿ, ನಿನಗೊಂದು ನಿಮ್ಮ ಅತ್ತಿಗೊಂದು. ಕೃಷ್ಣ ಅವ್ನಿಗೆ ಬೇಕಾದಂಥ ಒಂದು ಮಾತು ತೊಗೊತಾನೆ ತಗೋ. ಮಂಜುಗೆ ಒಂದು 500 ರೂಪಾಯಿದಾಗ ತೊಗೊಂಬ, ಒಂದು 2,000 ರೂಪಾಯಿದೊಳಗೆ. ಹ್ಞೂ ರೀ ಮಾವರ್. ಅಕ್ಕಿ ಹ್ಞೂ ಅಂತಾಳ. ಯಪ್ಪ ಕೇಳ್ಕೊಂಡಿರ್ತಾನೆ. ಎಲ್ಲಿ ಬರ್ತದ ನಿನಗೊಂದು 2,000 ರೂಪಾಯಿಗೆ? ಹುಡುಗಗ ಬೇಕು 1,000 ರೂಪಾಯಿ ಅರಿವಿ. ಅದ್ರಾಗ ಮತ್ತೀಗ ಒಂದಿಷ್ಟು ಬಾಳೆಹಣ್ಣು, ಆಮೇಲೆ ಇದು ಬೇಕು, ಹೂ ಅದು ಬೇಕು, ಎಲ್ಲ ತೊಗೊಂಬರಕ್ಕೆ ಹಂಗೆ ಹಾಗೆ ಹೋಗ್ಬಿಡ್ತೈತೆ. ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ರೊಕ್ಕ ಇಟ್ಕೊಂಡು ಹೋಗಿರ್ಬೇಕು. ವಾಪಸ್ ತೊಗೊಂಬಂದ್ರೆ ಪರವಾಗಿಲ್ಲ, ರೊಕ್ಕನ ಒಂದಿಟ್ಟು ತೊಗೊಂಡು ಹೋದ್ರೆ ಏನು ಇದು ಇರೋದಲ್ಲ. ಯವ್ವ ನನ್ನಂತೆಲ್ಲ ಅದು ಸುಮ್ಮನೆ ಯಾಕೆ ಟಾಪಾಗಿ ಇದು ಮಾಡಕತ್ತಿದ್ದೀನಿ ನೀನು? ನಿಮ್ಮ ಹೋಗಿ ನಾನಾ ಕೊಡ್ಬೇಕಪ್ಪ. ತಡಿ ತೊಗೊಂಬರ್ತೇನೆ, ಇಲ್ಲಿ ಟ್ರೆಜರಾಗ ಅದಾವು. ನಿಮ್ಮ ಕೊಡೋದ ಅಪರೂಪ ಒಲ್ಲೆ ಅಂತಿದ್ರು. ಸುಮ್ಮನಿರು. ಕೈ ಬಿಚ್ಚ ಮುಂದೆ ಇಸ್ಕೋಬೇಕು. ಏನು ಆಗ್ಲೆಲ್ಲ ಕೊಡಂಗಿಲ್ಲ, ಕೊಡ್ಸಂಗಿಲ್ಲ. ಸುಮ್ಮನಿರು. ನೀವು ನೋಡು ಜ್ಯೋತಿ, ಹೊಸ ಹೂ ತಗೋ. ಹೂ ಕಂಡಬಿಟ್ಟು ರೇಟ್ ಹೇಳ್ತಾರೆ ನೋಡಿ. ಎಷ್ಟು ತೊಗೊಂಬರ್ತಿ? ಏನೋ ಪುಡಿ ಹೂ ತೊಗೊಂಬಂದ್ಬಿಡು ಸುಮ್ಮನೆ. ಕಟ್ಟಿ ದೇವರಿಗೆ ಒಂದೊಂದು ಇಡಕ್ಕೆ ಬರ್ತೈತಿ. ಬಾಗಿಲಿ ಅವನು ಹೊಸ ಕಟ್ಟಿ ಮುಡ್ಸಕ್ಕೆ ಬರ್ತೈತಿ. ನೋಡಿ ಹೂ ಮತ್ತು ಬಾಳೆಹಣ್ಣು ನೋಡಿ ಹೆಂಗೆ ಡಿಸೈನ್ ಹೇಳ್ತಾರೆ. ಏನು ಹೂ ಹೊಸ ಬಾಳೆಹಣ್ಣು ಮತ್ತು ಈಗ ಮತ್ತೇನು ಬ್ಯಾಳಿ ಬೆಲ್ಲ ಅದೆಲ್ಲ ಐತವ. ಮೈದಾ ಹಿಟ್ಟು ಬ್ಯಾಳಿ ಬೆಲ್ಲ ಎಲ್ಲ ಐತಿ. ರೇಷನಿಂದ ಏನಿಲ್ಲ ಚಿಂತೆ. ಈಗ ಹೂ ಹಣ್ಣಿಂದ ಅಷ್ಟ ನೋಡು. ಅರಿಬಿ ಅವನು ತೊಗೊಂಡು ದೌಡ್ ಬಂದ್ಬಿಡ್ರಿ. ಯವ್ವ ಇವನು ಬರಲಿ ತಡಿ, ಗುಂಡನು ಬರಲಿ, ಮಂಜುನು ಕರ್ಕೊಂಡು ಹೋಗ್ಬಿಡ್ತಾವಿ. ಸುಮ್ಮನಿರೋದಿಲ್ಲ ಅವನು, ನಿನಗೆ ತಲೆ ತಿನ್ನಾಕತ್ತಾನ ಮತ್ತೆ. ಹೌದ್ರಿ ತೀರ ಮತ್ತೆ ಬಿಟ್ಟು ಹೋದ್ವಿ ಅಂದ್ರೆ ಬರ ತನಕನೂ ಇದು ಮಾಡ್ತಾನೆ. ಅವನು ಬರಲಿ ತಡ್ರಿ, ಅವನು ಕರ್ಕೊಂಡು ಹೋಗ್ತಾವೆ. ಇವ ಪ್ಯಾಟ್ಯಾಗ ಎಷ್ಟು ಗದ್ಲಿರ್ತೈತಿ ಅಂತಾನು ಬೇಡವಾ. ಈಗ ಅದ್ರಾಗ ರಂಜಾನ್ ಹಬ್ಬ ಅದು ಭಾರಿ ಗದ್ಲಿರ್ತೈತಿ. ಜನ ಅಂದ್ರೆ ಜನ ಇರ್ತೈತಿ. ಬೇಡ, ಅವನು ಸುಮ್ಮನಿರೋನಲ್ಲ. ಒಂದು ಕಡೆ ಏನಾರು ನೋಡ್ಕೊಂಡು ನಿಂತ ಅಂದ್ರೆ ಅಲ್ಲೇ ನಿಂತು ಬಿಡ್ತಾನೆ. ಅವನ್ನ ಸುಧಾರಿಸೋದಂಗಿಲ್ಲ. ಇಲ್ಲೇ ಮನ್ಯಾಗ ಏನಾರು ಹೇಳಿ ಏನಾರು ಕೊಟ್ಟು ಸುಧಾರಿಸ್ತಾನೆ ನಾನು. ಅವ್ನು ಬರಾಟತ್ತಿಗೆ ಹೋಗ್ಬಿಡ್ರಿ. ಏನು ಲಘುನ ಬರುವಂತ ಅಂತ. ಆಯ್ತು ರೀ ತೀರ. ತಡಿ, ನಿಮ್ಮ ಮಾವ ಏನು ಮಾಡಕತ್ತ ನೋಡ್ತಾನೆ. ರೀ ಸುಮ್ಮನೆ ಇರ್ತಾನಂತೆ ಅವನು. ಸುಮ್ಮನಿರೋದಿಲ್ರಿ ಅವನು. ಬಂದು ಏನಾಗೈತೆ ನಂಗಳಾಕತ್ತಾನ. ಮತ್ತು ಅವು ಹೇಳೋದು ಕರೆಕ್ಟ ನಡಿ. ಸುಮ್ಮನೆ ಪ್ಯಾಟ್ಯಾಗ ಭಾಳ ಗದ್ಲಿರ್ತೈತಿ. ಅವನು ಹೇಳ್ದಂಗೆ ಕೇಳೋಣಲ್ಲ. ಏನಾರು ಕೊಡಿಸ್ಲಿಲ್ಲಕ್ಕಾರ ಅಲ್ಲೇ ಹಠ ಮಾಡ್ಕೊಂಡು ನಿಂತು ಬಿಡ್ತಾನೆ. ಲಘುನ ಬಂದ್ಬಿಡಾನಂತ. ಯಪ್ಪ ಅರ್ಬಿ ನಾವು ತಂದೆ ಬಿಡಿಸೋದಿಲ್ಲ ಅವನಿಗೆ. ಅದು ಇದು ಅಂಥ ಪ್ಯಾಂಟ್ ಬೇಕತ್ತು, ಇಂಥ ಅಂಗಿ ಬೇಕತ್ತು ಅಂತ ತಲೆ ತಿಂತಾನೆ ನೋಡು. ನೀವ ಸುಧಾರಿಸೋದ ಅವನ್ನ ಅಂತ. ಎಂತ ಬೇಕಂತವು ಇದಾವು ಅರಿಬಿ. ಯಾವಾರ ಒಂದು ಜೊತೆ ತೊಗೊಂಬರಂತಗ ಉಟ್ಕೊಂತಾನ. ಅವನೇನು ಇದು ಮಾಡಂಗಿಲ್ಲ. ನೀನು ಹಂಗೆ ಇದು ಮಾಡಿದ್ರೆ ಹೋಗಿ ಬದಲಾಯಿಸ್ಕೊಂಡು ಬೇರೆ ಇದು ಹಬ್ಬ ಆದ್ಮೇಲೆ ತೊಗೊಂಬರಕ್ಕೆ ಬರ್ತೈತಿ. ಒಂದಿಟ್ಟು ಗದ್ಲನ್ನು ಕಮ್ಮಿ ಆಕತಿ. ಒಪ್ಪಿಗೆ ಸೈ ಒಪ್ಪಿಗೆ ಹೇಳಿಕ್ರೆ ಬದಲಾಯಿಸ್ಕೊಂಬಂದ್ರಾತು. ಅದ ಮತ್ತೆ ಎಷ್ಟು ತಲೆ ತಿಂತಿದ್ದಾಳ ನೋಡಲ್ಲಿ. ಸಸಿ ಮುಂದೆ 2,000 3,000 ರೂಪಾಯಿ ಕೊಡು ಅಂತಾಳ. ಏನು ರೊಕ್ಕದ ಬೆಲೆನ ಗೊತ್ತು ನೋಡಿ ಇದಕ್ಕಂತ್ರ. ಗಾಟಸ್ ತೆಗೆದು ರೊಕ್ಕ ತೆಗಿಯಕತಿ ಅನ್ಕೊಂಡೆ ನಾನು. ನೀನು ಇಲ್ಲಿ ನಿಂತ್ಕೊಂಡಿರಲ್ಲ. ಕೊಡು ಹೋಗ್ರಿ, ಹೊತ್ತಾಕತಿ ಹೋಗ್ಬರ್ಲಿ. ಮಂಜು ಬಂದ್ರ ಈಗ ಒದರಾಕತ್ತಾನ. ಅವ್ನು ಬರಾಟತಿಗೆ ಹೋಗ್ಬರ್ಲಿ ಅಂತ ನಾನು ಇದು ಮಾಡಕತ್ತಾನಿ. ಇನ್ನೂ ನಿಂದಿರ್ತೀನಿ ನೋಡು. ಅಲ್ಲ ಲೇಶ ಅಂತ 3,000 ಕೊಡು ಅಂತಿದಿ ಅಂತಾನು. ಏನು ಹಂಗೆ ರೊಕ್ಕದ ಬೆಲೆನ ಗೊತ್ತಿಲ್ಲ ಬಿಡ ನಿನಗೆ. ಏನಾಗಂಗಿಲ್ಲ, ಕೊಡು ಹೋಗ್ರಿ. ಆಗ್ಲಲ್ಲ ಏನು ಕೊಡಂಗಿಲ್ಲ. ಹುಡುಗ ಬೇಕು 1,000 ರೂಪಾಯಿ ಅರ್ವಿ. ಮೊನ್ನೆ ಅವ್ರು ಅಜ್ಜ ಕೊಡ್ಸಿ ಕಳ್ಸಿದ್ ನೋಡ್ರ. 1,000 ರೂಪಾಯಿ ಅರ್ವಿ ತೊಗೊಂಬಂದಾನ. ತೀರ ಅಲ್ಲ ಸೀರೆ ಒಂದು 500 ರೂಪಾಯಿ ಬರೋದ ಇಲ್ಲ. 1,000 ರೂಪಾಯಿದಾಗ ಬೇಕು ಸೀರೆ. ಅವನೇನು ಬಿಡ ಕೃಷ್ಣ, ಅವನಷ್ಟಕ್ಕೆ ಅವ್ನು ತೊಗೊತಾನ. ತೀರ ಸಸಿಗೆ ಮೊಮ್ಮಗ ಒಂದು ಚಲೋ ಅರಿವಿ ಬೇಡ. ಎಷ್ಟಿದ್ದೆ ತೊಗೊಂಡು ಏನು ಮಾಡ್ಬೇಕು? ತೀರ ಎಷ್ಟು ಜುಕ್ತನ ಮಾಡಕೋಬೇಡಪ್ಪ ನೀನು. ಕೊಡು ಹೋಗು. ನನಗೆಲ್ಲ ಹೇಳ್ಕೊಡಕತ್ತಿ ಬಿಡ ನೀನು. ಬೇಕಾದಂಗೆ ಇಟ್ಕೊಂಡು ರೊಕ್ಕ
ಅದಕ್ಕೇನು ಜುಪ್ತನ ಮಾಡ್ತಾರೆ ಬಿಡ, ಮಾಡೋದು ಒಳ್ಳೇದ ಬಿಡು ಅವರು. ಎಷ್ಟು ಮಾಡಲಿಲ್ಲಕ್ರೆ ಇಷ್ಟು ಆಸ್ತಿ ಅಡು ಎಲ್ಲ ಮಾಡಂಗಿಲ್ಲ. ಆದ್ರೂ ಎಷ್ಟು ತಲೆ ತಿಂತಾರೆ ನೋಡುವ. ತೀರ 1,000 ರೂಪಾಯಿ ಅರಿವಿ ಬೇಡ ಹುಡುಗಗ. ನಾನು ಹಂಗೆ ಇದಕ್ಕೆ ಹೊಲಕ್ಕೆ ಹೋಗ್ಬರ್ತಾನೆ. ಇಲ್ಲೇ ಹೊಂಟ ಬಿಟ್ರನ ಇದು ಮಾಯಿನ ತಪ್ಪಲು ಬೇನ್ ಸೊಪ್ಪು ಅದನ್ನ ತೊಗೊಂಬರ್ರಿ ನೆನಪಿಂದ. ಮತ್ತೆ ಬಂದ್ಮ್ಯಾಗ ನನಗೆ ಅವಾಗ ಹೇಳ್ಬೇಕತ್ತ ಇವಾಗ ಹೇಳ್ಬೇಕತ್ತ ಅನ್ಬೇಡ್ರಿ. ಜ್ಯೋತಿ ಇವನು ಕೃಷ್ಣನ ಹೋಗಿ ಇಷ್ಟು ಹೊತ್ತಾತು. ಗದ್ಲಿರಂಗೆ ಕಾಣ್ತತನ ಪ್ಯಾಟ್ಯಾಗ. ಹೇಳ ಬ್ಯಾಡವ ಇವ ಪ್ಯಾಟ್ಯಾಗ ಕಾಲಿಡಂಗಲ್ಲ ಬರು. ಇವ ಮುದುಕ್ರು ಮುಂಡ್ರು ಹೋಗಂಗ ಇಲ್ಲ, ಅಷ್ಟು ಗದ್ಲು ಇರ್ತೈತಿ. ಹೊತ್ತಾತು. ಈಗ ಮಂಜು ಬಂದು ಕೇಳಾಕತ್ತಾನ. ಏನಾರ ಹೇಳಿ ಒಂದಿಟ್ಟು ಏನಾರು ತಿನ್ನಾಕೊಟ್ಟು ಸುಧಾರಿಸ್ಬೇಕು. ಅವನು ಕರ್ಕೊಂಡು ಹೋಗಿದ್ರೆ ಬಿಡು, ಅವನು ಸೈಜ್ ಅರ್ಬಿ ನೋಡಿ ತೊಗೊಂಬರಕ್ಕೆ ಬರ್ತೈತೆ. ಸುಮ್ಮನೆ ತಲೆ ತಿನ್ನಕತ್ತಾನ, ಅದನ್ನ ಇದನ್ನ ನೋಡ್ಕೊಂಡು ನಿಂದಿರ್ತಾನೆ. ತೊಗೊಳಂಗಿಲ್ಲ ಅಂಥವು ಆಟ ಸಾಮಾನು ಅಂಥವು ನೋಡ್ಕೊಂಡು ಅವ್ನು ಕೊಡಿಸಿರಿ ಅನ್ಕೊಂತ ನಿಂದಿರ್ತಾನೆ. ನಾನು ಬೇಡ ಅಂದೆ. ಈ ಅಪ್ಪಗೆ ಹೇಳೀನಿ ಮಾವಿನ ಸೊಪ್ಪು ಬೇನ್ ತಪ್ಪಲ ಅವನು ತೊಗೊಂಬ ಅಂದು. ಏನು ಮಾಡ್ತೈತೆ ಏನು. ಅದ್ರಾಗ ಹೂವಿರವಾದ್ರೆ ಬೇವಿಗೆ ಹಾಕಕ್ಕೆ ಬೇಕು ಹೂವು. ಏನೇನು ತೊಗೊಂಬರ್ತಾರೋ ಏನು. ಪ್ರತಿ ಸರಿ ತೊಗೊಂಬರ್ತಾರ ವರ್ಷಕ್ಕೊಮ್ಮೆ ತೊಗೊಂಬಂದ್ರೂ ಮತ್ತು ಹೂವು ಇದ್ದವು ಹೇಳ್ಬೇಕಿಲ್ಲ ನೀನು ಅಂತಾರೆ ಬಂದ್ಮ್ಯಾಗ. ಬರಾಕತ್ತಾರಲ್ಲಿ ಇದನ್ನು ಹರ್ಕೊಂಬರತ್ಲೆ ಜೊಂಡ್ಗೆ ಶಪ ಸಾಕೋಬೇಕಾಗುತ್ತು. ತಗೋ ಪುಣ್ಯಕ್ಕೆಲ್ಲ ತೊಗೊಂಬಂದಿರ್ತ. ಯಾಕೆ ಎಲ್ಲಿ ಮರ ಹತ್ತಿದ್ರೆ ಹೆಂಗೆ ನೀವ? ಎಲ್ಲೇ ಮರ ಹತ್ತರ್ತಿ ಕೆಳಗ ನಿಂದ್ರಂಗಿಲ್ಲ ಅಲ್ಲಿ ಮಾವಿನ ಮರದಂತೇಳಿ ಎಲ್ಲರೂ ಹರಿಯಾರ. ಅದ್ರಾಗ ಗೂಡು ಬೀಳಿಸ್ಬಿಟ್ಟಾರ ಯಾರು ಕೆಂಜಿಗೆ ಅಂದ್ರೆ ಕೆಂಜಿಗೆ. ಅಯ್ಯಪ್ಪ ಅದ್ರಾಗ ಒಂದಿಷ್ಟು ಇವನು ಬಂದಿದ್ದ ಪರ್ಸು. ಅವನು ನಾನು ಸೇರಿ ಅವನೊಂದಿಷ್ಟು ಒಯ್ದ ನಾ ಒಂದಿಷ್ಟು ತೊಗೊಂಬಂದು ನೋಡು. ಚಲೋ ಆತು ಬಿಡ್ರಿ. ಮಾವಿನ ತಪ್ಪಲ ಬೇಕಾ ಬಾಗಿಲಿಗೆ ತೋರಣಕ್ಕೆ ಅದಕ್ಕೆ ಎಷ್ಟು ಹಾಕೊಂಡೈತಿ ಸಾಕು ಬಿಡು. ಇನ್ನೊಂದು ಸ್ವಲ್ಪ ಉಳಿತೈತಿ, ಬೇಕಂದ್ರೆ ಯಾರ ಕೇಳಿದ್ರೆ ಕೊಟ್ರ ಆತು. ಹೂವು ಸ್ವಲ್ಪ ತೊಗೊಂಬಂದ್ರಿ ಏನು ಎಷ್ಟು ಹಾಕೊಂಡು ಹೂವು ತೊಗೊಂಬಂದಿ ನೀನು. ಸೊಪ್ಪ ಇಲ್ಲಿದ್ರೆ ಬರೀ ಹೂವು ಐತಿ. ಹೋಗಿ ತೊಗೊಂಬರ್ಬೇಕತ್ತ, ನೀನು ಕಳಿಸಿದ್ರೆ ಗೊತ್ತಾಕೈತಿ. ಅಲ್ಲಿ ಎಷ್ಟು ಕಷ್ಟ ಇರ್ತೈತಿ ಏನು ತಾನ ಅನ್ನೋದು. ಇಲ್ಲಿ ಕುತ್ಕೊಂಡು ಮಾತಾಡೋಕೆ ಏನು ನಿಂದು? ಹೌದು ಬಿಡ, ಹೌದು. ನೀನು ಮಾಡಿದಷ್ಟು ಕೆಲಸ ನಾ ಏನು ಮಾಡೇ ಇಲ್ಲ ಬಿಡು. ಆತು ಬಿಡು. ಮಾತಿಗೆ ಮಾತು ಬೆಳೆಸೋದೊಂದು ನಿನಗೆ ಚಾಳಿ ರೂಢಿ ಬಿದ್ದುಬಿಟ್ಟೈತಿ. ಇನ್ನೂ ಬಂದಿಲ್ಲೇನೋ ಕೃಷ್ಣ ಜ್ಯೋತಿ ಅವರು? ಇಲ್ಲಿ ನೋಡಿ ಇನ್ನೂ ಬಂದಿಲ್ಲ ಅಕ್ಕ. ಎಷ್ಟೊತ್ತಾತು. ಗದ್ಲೈತೆ ಏನೋ ಪ್ಯಾಟ್ಯಾಗ. ಗದ್ಲಿರ್ತೈತೆ. ಮತ್ತು ಹಬ್ಬ ಅಲ್ಲಿ ಎಲ್ಲರೂ ಸಂತಿ ಮಾಡೋರು. ಅದ್ರಾಗ ಈಗ ರಂಜಾನ್ ಹಬ್ಬ ಅಲ್ಲ, ಇನ್ನೂ ರಶ್ ಇರ್ತೈತಿ. ಹೌದ್ರಿ ಅಪ್ಪ. ಕಾಲಿಡಂಗಿಲ್ಲ ಬಿಡು ಪ್ಯಾಟ್ಯಾಗಂತ್ರೂ. ಯಾವಾಗ ಒಂದು ಪ್ಯಾಟಿಗೆ ಹೋಗಿ ಸಿಕ್ಕೊಂಡು ಸಾಕೋಬೇಕಾಗೋಗಿತ್ತು. ಅದಕ್ಕೆ ಲೇಟ್ ಆಗೈತೆ ಬಿಡು. ಹಣ್ಣು ಹಂಪ್ಲೆ ಹೆಂಗೆ ಏನು ರೇಟ್ ಅದಾವ ಏನು. ಶಾಂತಕರು ತಗೊಂಬಂದಾರ ಏನು. ಒಂದಿಷ್ಟು ಹೋಗಿಸ್ಕೊಂಬಂದ್ಬಿಡ್ತಾನೆ. ಇದು ನನ್ನ ಗಂಡ ಹೋಗೋ ಅಂದ್ರೆ ಸುಮ್ಮನೆ ನ್ಯಾಯ ಮಾಡ್ತೈತಿ. ಆತಾತು ಚಾನಾರ ಮಾಡಿ ನೋಡಿ. ಕಸ ಗಿಸ ಹೊಡೆದಿ ಇಲ್ಲ ಇನ್ನು? ಕಸ ಗಿಸ ಎಲ್ಲ ಹೊಡೆದು ಚಾನು ಮಾಡಿಟ್ಟ ನೋಡ್ರಿ. ಏನೋ ಕುಡಿಲಿಲ್ಲ, ನೀವು ಬರಲಿಲ್ಲ, ಅವರು ಬರಲಿಲ್ಲಲ್ಲ. ಅದಕ್ಕೆ ಕಾಯ್ಕೊಂತ ನಿಂತ್ಕೊಂಡೆ ನಾನು. ಬಂದ್ಮೇಲೆ ಚಾ ಅಷ್ಟು ಸೇರೆ ಕುಡಿದ್ರಾಯ್ತು ಅಂದು. ಇವಾಗ ಮಂಜುನೂ ಇನ್ನೂ ಬಂದಿಲ್ಲ ನೋಡ್ರಿ. ಯಾಕೆ ಅಲ್ಲೆಲ್ಲಾದ್ರೂ ಕಣ್ಣ ಹೆಂಗೆ? ಅವನಲ್ಲಿ ಸಾಲಿಗುಡಿ ಅಂತೆಲ್ಲ ಆಟಾಡಕತ್ತಾನ. ತಗೋ ಬರ್ತಿಲ್ಲ ಅಂದೆ. ಆಮೇಲೆ ಬರ್ತಾನಜ್ಜ ಇನ್ನೊಂದು ಸ್ವಲ್ಪ ಆಟಾಡಿ ಅಂದ. ಅವ್ರ ಸರ್ಗಳು ಎಲ್ಲರೂ ಇದರಲ್ಲಿ ಟೀಚರ್ಗಳು. ಹಂಗಾಗಿ ಮತ್ತು ಬಂದು ನಾನು ಕರೆದ್ನಿ ಇಲ್ಲಿ ಆಟಾಡ್ತಾನೆ ಅಂದ. ಇರಲಿ ಬಿಡು. ಮತ್ತು ಅವ್ರ ಓವರ್ ಬಂದಿಲ್ಲಲ್ಲ, ಮತ್ತು ಬಂದ್ರೆ ನ್ಯಾಯ ಮಾಡಕತ್ತಾನ ನೋಡು. ಅಲ್ಲೇ ಸಾಲಿಗುಡಿ ಎಣ್ಣೆ ಅಂತಲ್ಲ ಅದಾನ. ಹೋಗ್ಲಿ ಬಿಡ್ರಿ, ಅಲ್ಲೇ ಇರಲಿ. ಮತ್ತು ಇನ್ನೊಂದು ಸ್ವಲ್ಪ ನಿಂತು ಬಂದ್ರೆ ಅದು ಬರಲಿಲ್ಲ ಅಂದ್ರೆ ಕರ್ಕೊಂಬಂದ್ಬಿಡ್ತಾನೆ. ಆಯ್ತು ನಡಿ. ನನಗೊಂದು ಸ್ವಲ್ಪ ಕೈಕಾಲು ಮಕ್ಕ ತೊಳ್ಕೊಂಬರ್ತಾನೆ. ಚಾ ಸೋಸು ತಲೆ ಒಂದು ನೋಯಾಕತ್ತು. ಬರ್ರಿ. ಒಂದಿಷ್ಟು ಪುಟಾಣಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದಿಷ್ಟು ಇದನ್ನು ಮಾಡ್ಕೋಬೇಕು. ರುಬ್ಕೊಂಡು ಪುಟಾಣಿ ಹಿಟ್ಟು ಮಾಡ್ಕೊಂಡು ತಯಾರು ಮಾಡಿ ಇಟ್ಕೊಂಡ್ಬಿಟ್ಟೆ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಒಂದು ಸ್ವಲ್ಪ ಕಸನೆಲ್ಲ ಮಾಡ್ಕೊಂಡು ರೆಡಿ ಮಾಡೋಕೆ ಚಲೋ ಆಕತಿ. ಶಾವಿಗೆ ಬಸ್ತು. ಶಾಂತಕ್ಕ ಯಾರ ಕರ್ದಂಗೆ ಆಕತ್ತಲ್ಲ. ಹೂವ ಶಾಂತಕ್ಕ ಕರಿತೀನಿ. ಹಂಗೆ ಉಂಟೆ ನೋಡತ್ಲ ತಿರ್ಕೊಂಡು. ಕೇಳಿಲ್ಲಲೇ ಲಕ್ಕ. ಯಾಕೆ? ಹೌದು ಯಾಕೆ ಗದ್ಲ ಆಗತ್ತಲ್ಲಿ ಮನೆ ಅಂತಲ್ಲಿ ನಿನ್ನೆ? ಯವ್ವ ಏನು ಕೇಳ್ತೀನಿ ನೀನು. ನಮ್ಮ ಮನೆ ಇದೆ ರಾಡಿನ ಒಂದು ದಿವಸ ಆದ್ರೂ ಮುಗಿಯಂಗಿಲ್ಲ ನೋಡಿ ಹೇಳೋದು. ನಮ್ಮ ಅತ್ತಿದೆ ಯವ್ವ ಬಂದಾಳ. ತಲೆ ತಿಂದು ಕೈ ಬಿಡ್ತಾಳ ನನಗೆ. ನಿಮ್ಮ ಅತ್ತಿದೇನು ಯಾಕೆ ನಮ್ಮನೆ ಬಾಯಿ ಮಾಡಕತ್ತಾಳ? ಯಾವಾಗ ಗಂಡ ಹೆಂಡ್ತಿ ಹಿಂಗೆ ಹೊಡೆದಾಡ್ದಾರಲ್ಲ, ಅದಕ್ಕೆ ಬರೋಣ ಅನ್ಕೊಂಡೆವ. ಮತ್ತೆ ಬಿಡು ತಗೊಂಡು ಸುಮ್ಮನೆ ಅಜ್ಞಾನ. ಅಯ್ಯವ್ವ ಏನು ಕೇಳ್ತಿದ್ದಿ? ಸುಮ್ಮನೆ ಬಿಲ್ಲ ಬರದ್ದು ಕೆಲಸ ಮಾಡೋದು, ತಲೆ ತಿನ್ನೋದು. ಇಲ್ಲ ಬರೋದು ಕೆಲಸ ಮಾಡೋದು. ಇವ ಒಂದಿಟ್ಟು ವಾರ ಕಸ ಹೊಡ್ಯಕ್ಕೆ ಹೋದೆ ಅನ್ನೋ ಚಾಕ್ ಇಟ್ಬಿಡ್ತಾಳ. ಇಲ್ಲ ಬಾಂಡೆ ಬಿಟ್ಟು ಒಂದೀಟು ಹತ್ತಿದ್ದಾಗ ಹೋದೆ ಅಂತ ತಿಳ್ಕೊ, ಬಾಂಡೆ ತಿಕ್ಕೊ ಕುಂತು ಬಿಡ್ತಾಳ. ಹೇಳಿ ಸಾಕೋಬೇಕಾಗೈತವ ನನಗಂತ. ಅದಕ್ಕೆ ನಿನ್ನೆ ಜಗಳ ಮಾಡಿದ್ ನೋಡು. ಮಾಡೋದು ಮಾಡಲಿಲ್ಲದ ಮಾಡಕ್ಕೆ ಬರಬೇಡ ಅಂತಂದು
ಅತ್ತೆಯನ್ನು ಕಬ್ರಿಲ್ಲ ಮರ್ಯಾದಿಲ್ಲ ಹಂಗೆ ಹಿಂಗೆ ಅಂದ್ಲೆ ಏನಾರ ಅನ್ಕೊಂಡು ಸುಮ್ಮನಾಗೇನು ನೋಡಿ. ನಾನು ಹಬ್ದಾಗ ಏನು ಜಗಳ ಮಾಡೋದು ಒಂದು ಇವತ್ತು ಏನೇನು ಅಂದಿಲ್ಲ, ಏನಾರ ಮಾಡ್ಕೊಂಡು ಹಾಳು ವಿತ್ಕೊಂಡು ಸುಮ್ಮನಾಗೇನು. ಇನ್ನೇನು ಮಾಡ್ತೀವಿ ಬಿಡಿ ಇವ ಅಂತಾರೆ ಪುಟ್ಟಾಗ ಹಬ್ದಾಗ ಏನು ಹೊಡೆದಾಡೋದು ಮನ್ಯಾಗ ಕದ್ನ ಮಾಡೋದು. ನಿನ್ನ ಗಂಡ ಸುಮ್ಮನಿದ್ನ ಆದರೂ ಮಕ್ಕ ಕೊಟ್ಟು ಮುಳ್ಬಿಡಿಲಿ. ಏನು ಒಂದನಿ ಏನು ಎಂತ ಅನ್ನೋ ಕೇಳಂಗಿಲ್ಲ ಮಾಡಂಗಿಲ್ಲ. ಇವು ಅದ್ರ ಸಲುವಾಗಿ ಒಂದರದ ಸಾಕಾಗೋಯ್ತಿ. ಆಕಿಗೆ ಹೇಳಂಗಿಲ್ಲ ನನಗೂ ಹೇಳಂಗಿಲ್ಲ. ಏನಾರು ಮಾಡ್ಕೊರಿ ನೆಮ್ಮದಿಗಿರಕ್ಕೆ ಬಿಡಂಗಿಲ್ಲ. ಮನ್ಯಾಗ ಮನೆಗೆ ಬರತ್ಲೆ ನೆಮ್ಮದಿಗಿರಕ್ಕೆ ಬಿಡಂಗಿಲ್ಲ. ಅದನ್ನೊಂದು ಡೈಲಾಗ್ ಹಿಡ್ಕೊಂಡ್ಬಿಟ್ಟಾನ. ತಿರ್ಗಾ ಮೃಗ ಅದನ್ನೊಂದು ಹೇಳ್ತಾನೆ. ಇವ ಶಾಂತಕ್ಕ ನನ್ನ ಗಂಡಿಗೆ ಹೇಳಾರ್ದೆ ನೀನಂತೇಳಿ ಬಂದ ನೋಡುವ. ಒಂದಿದ್ದು ನನಗೂ ಇದು ಮಾವಿನ ತಪ್ಪಲ ಬೇನ್ ಸೊಪ್ಪು ಕೊಡ್ಯವ. ಮಾವಿನ ತಪ್ಪಲ ಅದು ಐತಿ ಇಸ್ಕೊಂಬಂದಾನ ಈಗ. ಇದನ್ನು ಸ್ವಲ್ಪ ಬೇನ್ ಸೊಪ್ಪು ಅದನ್ನು ಕೊಡ್ಯವ ಹೂ ಇರೋದು ಬೇವಿಗೆ ಹಾಕಕ್ಕೆ. ಬಾರೆ ಇವ ಎಷ್ಟು ಹಾಕೊಂಡು ತೊಗೊಂಬಂದಿದೆ ನಮ್ಮ ಮನೇದು. ಸ್ವಲ್ಪ ತೊಗೊಂಬ ಅಂದ್ರೆ ಐದಪ್ಪ ಎಷ್ಟು ಹಾಕೊಂಡೆ. ಅದು ಯಾರು ಕೇಳಿದ್ರು ಕೊಟ್ರಾತಂತಾನೆ ಇಟ್ಕೊಂಡಿದ್ದೆ ನೋಡಿ ನಾನು. ಸಾಕ ಏನೋಟು ಬೇಕಾ ಇವ? ಸಾಕು ಬಿಡೆ ಕರಗಿಡಾತ ಏನೊಂದು ಸ್ವಲ್ಪ ನೇಮ್ಗೆ ಹಾಕೋದಲ್ಲ ಸಾಕಪ್ಪ ಇವ. ಎಲ್ಲಿ ಮತ್ತೆ ಕೇಳ್ಕೊಂತ ನಿಂದ್ರೋದು ಅಂತಂದು ಚಿಂತೆನ ಹತ್ತಿತ್ತು. ಹೂ ಇರೋದು ಯಾರು ಕೊಡಂಗಿಲ್ಲ ನಮಗೂ ಬೇಕು ನಮ್ಮಂತೇಳಿ ಇಲ್ಲ 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 ಅಂತಾರೆ. ಅದಕ್ಕೆ ಕೇಳಿದ್ರೆ ಹತ್ತಡಿ ಅಂತಂದು ಬಂದೆ. ಜ್ಯೋತಿ ಕೃಷ್ಣ ಇದಕ್ಕೆ ಹೋಗ್ಯಾರ ಪ್ಯಾಟಿಗೆ. ಇದು ಹುಡುಗದು ಅರಿಬಿ ತೊಗೊಂಡು ತಾನು ಒಂದು ಸೀರೆ ತೊಗೊಳವ. ಒಂದಿಷ್ಟು ಮನೆಗೆ ಅದು ಹೂವು ಹಣ್ಣು ಎಲ್ಲ ಬೇಕತ್ತೆ. ಅದಕ್ಕೆ ಸುಮ್ಮನೆ ಇಲ್ಲಿ ಸಜ್ಜಾಗಂಗಿಲ್ಲ. ಅಲ್ಲಿ ಆದ್ರೆ ಎಲ್ಲ ಸಿಗ್ತಾವು ಪ್ಯಾಟಿಗೆ ಹೋಗ್ಬರ್ರಿ ಅಂತ ಕಳಿಸಿ ನೋಡುವ ನಾನು. ನಿಮ್ಮದು ಹಬ್ಬದ ಸಂತೆಲ್ಲ ಆತನ ಇವ? ಏನು ಐತಿ ಅಂದ್ರೆ ಐತಿ ಇಲ್ಲಕ್ರಿಲ್ಲ. ನನ್ನ ಗಂಡನದೇ ಇದನ್ನು ಮತ್ತೊಂದು ಬಂದತೆ ಸ್ವಾಮಿ ಅಂತದ್ದು ತಲೆ ತಿಂತತಿ. ಇವ ನಾನು ಒಂದು ಸೀರೆ ಏನಾರು ತೊಗೊಂಡೆ ಅಂದ್ರೆ ತನಗೂ ತರಬೇಕು ಒಂದು ಸುಮ್ಮನಾಗೇನು. ಒಂದಿನಕ್ಕೆ ಸೊಸೆ ಹೆಂಗದಾಳ ಏನು ಎಂತ ಏನು ಕೇಳಂಗಿಲ್ಲ. ಇಂಥ ಹಬ್ಬವೇ ಬರ್ತಾಳೆ ಸೀರೆ ಬೇಕಾಗ ಬರ್ತಾವು ಅಂತಂದು. ಅದಕ್ಕೆ ನಾನು ತೊಗೊಳೋದು ಬೇಡ ಆಕೆಗೆ ತರೋದು ಬೇಡ ಅಂತಂದು ತಲೆ ಕೆಟ್ಟ ಸುಮ್ಮನಾಗೇನು ನೋಡಿ ನಾನು. ಹಬ್ಬದ್ದು ಹಂಗೆ ಒಂದಿಷ್ಟು ಪುಟಾಣಿ ಅದನ್ನು ತರಿಸ್ಬೇಕು. ಇನ್ನೇನೆಲ್ಲ ಐತಿ ಮೈದಾ ಹಿಟ್ಟು ಬ್ಯಾಳೆ ಅದೆಲ್ಲ ಐತಿ. ಪುಟಾಣಿ ಒಂದು ತರಿಸಿ ಒಂದಿಷ್ಟು ಸಕ್ಕರೆ ಅದನ್ನ ತರಿಸಿ ಮಾಡ್ಬೇಕು ನೋಡಿ ನಾನು. ಬೇವು ಸಂಜಿಕೆಗೆ ಅತ್ತಿ ಸೊಸೆ ಅಂದ್ರೆ ನೀವು ಇದ್ರಿ ನೋಡುವ ಇವ ಇಷ್ಟು ಅನ್ಯೂನ್ಯವಾಗಿರ್ತೀರಿ. ನಮ್ಮದು ಐತಿ ಏನು ಬಂದೈತಿ ಏನೋ ರೋಗದಕ್ಕೆ ಹೊತ್ಕೊಂಡು ಹೋಗೋದು. ಹಂಗೆ ಎಲ್ಲರೂ ಒಂದೊಂದು ಥರ ಇರೋದಿಲ್ಲ. ಹಂಗೆ ಏನು ಮಾಡೋಕ್ಕಾಗಿಲ್ಲ. ಹೋಗಿ ಮಾಡ್ಕೊ ನೀನು ಪಾಪ ಕಂಡಾಬಿಟ್ಟೆ ಕೆಲಸ ಅಂತಿದ್ದಿ ಅಕ್ಕ. ಹೂನಕ್ಕ ಬರ್ತಾನೆ ತಗೋ. ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ರೀ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಕತೆಗಳು ಹೆಂಗೆ ಬರಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದು ಕೇಳ್ತೇನೆ ರೀ. ಏನಿಲ್ಲರಿ ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಕತೆಗಳ್ನ ನೀವು ಇದು ಮಾಡ್ಬೇಕ್ರಿ, ಹೈಪ್ ಮಾಡಬೇಕು. ನಮ್ಮಂಥ ಸಣ್ಣ ಕ್ರಿಯೇಟರ್ಸ್ಗೆ ನಿಮ್ಮಿಂದ ತುಂಬ ಸಹಾಯ ಆಕತ್ರಿ. ನೀವು ನಮಗೆ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮಾಡಿದ್ರೆ ನಮಗೂ ಇನ್ನೂ ಹೆಚ್ಚು ರೂಪ ಬರ್ತೈತೆ ರೀ ಕತೆಗಳ್ನ ಮಾಡೋಕೆ. ಹಾಗಾಗಿ ಯುಗಾದಿ ಹಬ್ಬದಿಂದ ನಿಮಗೆ ಕೇಳ್ಕೊಳಕತ್ತೇನೆ ರೀ. ನಮ್ಮ ವಿಡಿಯೋಸಿಗೆ ಆದಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಯಾರೆಲ್ಲ ಯುಗಾದಿ ಹಬ್ಬನ ಯಾವ ಥರ ಆಚರಿಸಿರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಬಟ್ಟೆನ ಎಲ್ಲರೂ ತೊಗೊಂಡ್ರೆ ಹೆಂಗೆ ಶಾಪಿಂಗ್ ಎಲ್ಲ ಹೆಂಗೆ ನಡೆದೈತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಬರ್ತೇನೆ ರೀ.